ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗೇನಾಯ್ತು ಸರು? ಅದು ಸೊಳ್ಳೆ ಅಲ್ವಾ ಸರು? ವಿಶ್ವರೂಪ, ಮನೇಲಿ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಒಂದ್ಸತಿ ಔಷಧಿ ಹೊಡೆಸ್ಬಿಡೋ. ಅಜ್ಜಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಈ ಸೊಳ್ಳೆಗಳಲ್ಲಿ ಅನಾಫಿಲಿಸ್ ಮತ್ತೆ ಇಡಿಡಿ ಗಿಫ್ಟ್ ಅನ್ನೋ ಹೆಣ್ಣು ಸೊಳ್ಳೆಯಿಂದ ಮಾತ್ರ ಪ್ರಾಬ್ಲಮ್ ಇರೋದು. ಗಂಡು ಸೊಳ್ಳೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ನನ್ನ ಹೈಸ್ಕೂಲಲ್ಲಿ ಗಣಿತ ಟೀಚರ್ ಹೇಳಿದ್ದಾರೆ. ಹಾಗಾದ್ರೆ ನಿಂಗೆ ಸೈನ್ಸ್ ಟೀಚರ್ ಮ್ಯಾಥ್ಸ್ ಹೇಳ್ಕೊಟ್ರಾ? ಸಾರಿ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಅಂದ್ರೆ ನಮ್ಮ ಸ್ಕೂಲ್ ಮುಗಿದ ತಕ್ಷಣ ಟೀಚರ್ ಟ್ಯೂಷನ್ಗೆ ಹೋಗ್ತಿದ್ರಲ್ವಾ, ಅದಕ್ಕೆ ನನಗೆ ಸ್ವಲ್ಪ ಜನರಲ್ ನಾಲೆಜ್ ಕಡಿಮೆ ಅಷ್ಟೇ. ನಾವೆಲ್ಲರೂ ಈ ಥರ ಒಟ್ಟಿಗೆ ಕೂತ್ಕೊಂಡು ನನಗೆ ಎಷ್ಟು ದಿನ ಆಯ್ತಲ್ಲ. ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ಲರ ಮುಖದಲ್ಲೂ ನಗು ಇದೆ. ಇಂಥ ಟೈಮಲ್ಲಿ ಅಂತರ ಬಂದಿದ್ದಿದ್ರೆ ಇದೇ ಸಂದರ್ಭ ಹೇಗೆಲ್ಲ ಬದಲಾಗ್ತಿತ್ತು. ಆಗ ಈ ಮನೇಲಿ ನೆಮ್ಮದಿ ಉಳಿತಿತ್ತ, ಖುಷಿ ಇರ್ತಿತ್ತ, ಆ ಭಗವಂತನೊಬ್ಬನಿಗೆ ಗೊತ್ತು. ಅಜ್ಜಿ, ಎಲ್ಲರೂ ಖುಷಿಯಾಗಿದ್ದಾರೆ, ನೀವ್ಯಾಕೆ ಡಲ್ ಆಗಿದ್ದೀರಾ? ಹಾಗೇನಿಲ್ಲಮ್ಮ. ಅಜ್ಜಿ, ಎಷ್ಟು ವಿಚಿತ್ರ ಅಲ್ವಾ ನಾವು ಮನುಷ್ಯರು. ಹಣ್ಣಿನ ಸಿಪ್ಪೆ ನೋಡಿ ಹಣ್ಣು ಚೆನ್ನಾಗಿರ್ಬೋದು ಅಂತ ಅಂದಾಜು ಮಾಡಿ ಹಣ್ಣನ್ನ ತಗೋತೀವಿ. ಆದರೆ ತಿನ್ನುವಾಗ ಅದೇ ಸಿಪ್ಪೆನ ಕಿತ್ತು ಬಿಸಾಕ್ತೀವಿ. ಸಿಪ್ಪೆ ಯಾವತ್ತಿದ್ರೂ ಸಿಪ್ಪೆನೆ, ಒಳಗಿರೋ ಹಣ್ಣು ಯಾವತ್ತಿದ್ರೂ ಹೊರಗೆ ಬರಲೇಬೇಕು ಅಲ್ವಾ ಅಜ್ಜಿ? ಎಂಥ ಅದ್ಭುತವಾದ ಮಾತು ಹೇಳಿದ್ರಿ ಅಕ್ಕ. ಆ್ಯಪಲ್ಲು ನೋಡೋದಕ್ಕೆ ಚೆನ್ನಾಗಿದೆ ಅಂತ ನಾನು ತಗೊಂಡೆ, ಆದರೆ ಕಟ್ ಮಾಡಿದ್ರೆ ಹಣ್ಣು ತುಂಬ ಸಪ್ಪೆ ಆಗಿದೆ. ಅದು ಹಾಗೆ ಸರು, ನಾವು ಏನು ಅನ್ಕೊಂಡಿದ್ರು, ಏನೇ ಪ್ಲ್ಯಾನ್ ಮಾಡಿದ್ರು ಕೈಗೇನೋ ತುತ್ತು ತಗೋತೀವಿ. ಆದರೆ ದೊಡ್ಡವ್ರು ಹೇಳ್ತಾರಲ್ಲ ಹಾಗೆ, ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರೋ ಅಷ್ಟರಲ್ಲಿ ಕೈಯಿಂದ ಬಿದ್ದು ಹೋಗುತ್ತೆ. ಇನ್ನು ನಾವು ಬೇಡ ಅಂತ ಬಿಟ್ಟಿದ್ದು ನಮ್ಮನ್ನೇ ಹುಡುಕೊಂಡು ನಾವಿರೋ ಜಾಗಕ್ಕೆ ಬರುತ್ತೆ ಅಲ್ವಾ ಅಜ್ಜಿ? ಯಾಕೋ ತಲೆನೋವು ಶುರುವಾಗೋಯ್ತು. ನಾನು ಸ್ವಲ್ಪ ರೂಮಲ್ಲಿ ಇರ್ತೀನಪ್ಪ. ಅಮ್ಮ, ಟ್ಯಾಬ್ಲೆಟ್ ಕೊಡ್ಲಾ? ರೀ, ನಾನು ತರ್ತೀನಿ. ಲೀಲಾ ಅವರೇ, ನೀವು ಕೂತ್ಕೊಳ್ಳಿ, ಅಜ್ಜಿನ ನಾನು ನೋಡ್ಕೋತೀನಿ. ಈಗ ನಮ್ಮ ಟೀಚರ್ ಟ್ಯೂಷನ್ಗೆ ಹೋಗ್ತಿದ್ರಲ್ವಾ, ಅವ್ರು ಯಾವ ಕ್ಲಾಸ್ಗೆ ಹೋಗ್ತಿದ್ರು ಗೊತ್ತಾ? ನಾನು ಹೋಗ್ತಿದ್ದಲ್ಲ, ಅದೇ ಟ್ಯೂಷನ್ ಕ್ಲಾಸ್ಗೆ ಹೋಗ್ತಿದ್ರು ಅವರು. ಅಜ್ಜಿ, ಏನಾಯ್ತು? ಯಾಕೆ ಹಾಗೆ ಬಂದ್ರಿ? ಅಯ್ಯೋ, ಹೇಳಿದ್ನಲ್ಲಮ್ಮ ತಲೆನೋವ್ತಿದೆ ಅಂತ. ಏನಜ್ಜಿ ನೀವು ಎಲ್ಲ ನೀವು ಅನ್ಕೊಂಡು ಹಾಗೆ ಆಗ್ತಾ ಇದೆ. ಇನ್ನು ತಲೆನೋವು ಬರೋ ಅಂಥ ವಿಷಯ ಏನಿದೆ? ನೋಡು ದುರ್ಗಾ, ಅದೇನೋ ಕೇಳಕ್ಕೆ ಬಂದಿದೀಯಾ, ಅದೇನು ಅಂತ ನೇರವಾಗಿ ಕೇಳಿಬಿಡು. ಸರಿ ಅಜ್ಜಿ, ನೀವು ನೇರವಾಗಿ ಕೇಳಿದ್ದೀರಾ, ನಾನು ನೇರವಾಗೇ ಉತ್ತರ ಕೊಡ್ತೀನಿ. ಹೌದು ಅಜ್ಜಿ, ನನಗೆಲ್ಲ ವಿಷಯ ಗೊತ್ತಾಗಿದೆ.
ಯಾವ ವಿಷಯ ಗೊತ್ತಾಗಿದೆ ನಿಂಗೆ? ಅತ್ತೆ ಬರ್ತಾ ಇದ್ದಾರೆ. ದುರ್ಗಾ, ಏನು ಹೇಳ್ತಿದೀಯಮ್ಮ ನೀನು? ಹೌದು ಅಜ್ಜಿ, ನನ್ನ ಮಾತಲ್ಲಿ ತಪ್ಪೇನಿದೆ? ಅತ್ತೆ ಬರೋ ವಿಷಯ ನಿಮ್ಗೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಿದ್ಯಾ? ಯಾವ ಅತ್ತೆ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅಜ್ಜಿ, ಇಲ್ಲೇ ನೀವು ನನ್ನ ತಪ್ಪು ತಿಳ್ಕೊಂಡಿರೋದು. ಅತ್ತೆ ಬರ್ತಾ ಇದ್ದಾರೆ ಅಂದ್ರೆ ಲೀಲಾ ಅತ್ತೆ ಬರ್ತಿದ್ದಾರೆ ಅಂತ ಅರ್ಥ. ಏಜೆ ಎಲ್ರ ಮುಂದೆ ಅವ್ರನ್ನ ಮತ್ತೆ ಮದ್ವೆ ಆಗ್ತಾ ಇದ್ದಾರೆ. ಮೊದಲು ಕದ್ದು ಮುಚ್ಚಿ ಮದ್ವೆ ಆಗಿದ್ರು ಅನ್ನೋ ಆರೋಪ ಇತ್ತು. ಆದ್ರೆ ಈಗ ಹಿರಿಯರೆಲ್ಲರೂ ಖುಷಿಯಾಗಿ ಆಶೀರ್ವಾದ ಮಾಡಿ ಮತ್ತೆ ಮರುಮಾಂಗಲ್ಯ ಧಾರಣೆ ಮಾಡಿಸ್ತಾ ಇದ್ದಾರೆ. ಈಗಿದ್ಮೇಲೆ ಅವರು ನಮ್ಗೆ ಅತ್ತೆ ಆಗಿ ಬರ್ತಿದ್ದಾರೆ ಅಂತ ತಾನೇ ಅರ್ಥ. ಹಾಗಾದ್ರೆ ಲೀಲಾನ ಅತ್ತೆ ಅಂತ ನೀನು ಒಪ್ಕೋತೀಯಾ? ಒಪ್ಕೊಳ್ಳೇಬೇಕು ಅಜ್ಜಿ, ಒಪ್ಕೊಳ್ಳೇಬೇಕು. ಆದ್ರೆ ನಿಮ್ಮ ಮುಂದೆ ಒಂದು ಸತ್ಯ ಹೇಳ್ತೀನಿ. ಲೀಲಾ ಅವ್ರ ಬಗ್ಗೆ ನಂಗೆ ಈಗಲೂ ಅಸಮಾಧಾನ ಇದೆ. ಅವ್ರ ಈ ಮನೆಗೆ ಒಳ್ಳೆ ಸೊಸೆ ಅಲ್ಲ ಅನ್ನೋ ಭಾವನೆ ನನಗೀಗಲೂ ಇದೆ. ಆದರೆ ಅವ್ರನ್ನ ಒಪ್ಕೊಂಡಿರೋದು ಏಜೆ ಡಿಸಿಷನನ್ನು ಒಂದೇ ಒಂದು ಪ್ರಶ್ನೆ ಮಾಡದೆ ಒಪ್ಕೊಳ್ಳೋಳು ನಾನು. ಏಜೆನೇ ಈಗ ಅವ್ರನ್ನ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದಾರೆ ಅಂದರೆ ನಾನು ಒಪ್ಕೊಳ್ಳೇಬೇಕಲ್ಲ. ಅವತ್ತು ನೀವೊಂದು ಮಾತು ಹೇಳಿದ್ರಿ, ನಿನಗೆ ಲೀಲಾ ಮೇಲೆ ಕೋಪ ಇತ್ತು, ಆದರೆ ನೀನು ಆ ಕೋಪನ ದ್ವೇಷವಾಗಿ ಬದಲಾಯಿಸ್ಕೊಂಡೆ ಅಂತ. ನಿಜ, ನನಗೆ ಲೀಲಾ ಮೇಲೆ ಕೋಪ ಇದ್ದಿದ್ದು ನಿಜ, ಅದನ್ನ ದ್ವೇಷವಾಗಿ ಬದಲಾಯಿಸ್ಕೊಂಡಿದ್ದು ನಿಜ. ಆದರೆ ಈಗ ಏಜೆನೇ ಲೀಲಾ ಅವ್ರನ್ನ ಒಪ್ಪಿದ ಮೇಲೆ ನಾನು ಆ ದ್ವೇಷನ ಕಿತ್ತು ಹಾಕಿದ್ದೀನಿ. ಈ ಮದುವೆಗೆ ಒಪ್ಕೊಂಡಿದ್ದೀನಿ. ದುರ್ಗಾ, ನಿನ್ನ ಮಾತು ಕೇಳಿ ನನ್ನ ಮನಸ್ಸಿನ ಭಾರ ಎಷ್ಟೋ ಕಡಿಮೆ ಆಯಿತು. ಹಾಗೇ ಇನ್ನೊಂದು ಮಾತು, ಅವತ್ತು ಕೋಪದಲ್ಲಿ ನಾನು ನಿನಗೆ ಹೊಡೆದು ಬಿಟ್ಟೆ. ಅದು ತಪ್ಪೆ, ನಾ ಹಾಗೆ ಮಾಡಬಾರ್ದಿತ್ತು. ನನಗೆ ಕ್ಷಮಿಸ್ಬಿಡಮ್ಮ. ಅಜ್ಜಿ, ನೀವು ಈ ಮಾತು ಆಡಬಾರ್ದು, ನೀವು ನನಗೆ ಕೈ ಮುಗಿಬಾರ್ದು. ನಾನು ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡಿಲ್ಲ ಅಜ್ಜಿ. ನೋಡ್ತಿರು, ನಿನ್ನ ಮನಸ್ಸನ್ನು ಲೀಲಾ ಗೆಲ್ತಾಳೆ. ನನ್ನ ಮಗ ರಾಮನೇ ಗೆದ್ಬಿಟ್ಟಿದ್ದಾಳೆ, ನಿನ್ನನ್ನು ಗೆಲ್ತಾಳೆ. ಈ ಮದುವೆ ಒಂದು ಆಗ್ಬಿಡ್ಲಿ, ಆಮೇಲೆಲ್ಲ ತಾನಾಗೇ ಆಗುತ್ತೆ. ಆಗುತ್ತೆ ಅಜ್ಜಿ, ಖಂಡಿತ ಆಗುತ್ತೆ. ಈ ಮದುವೆಯಿಂದ ಈ ಮನೇಲಿ ತುಂಬ ವಿಷಯಗಳಾಗುತ್ತೆ. ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. गुरुब्रह्म गुरुविष्णु गुरुदेवो महेश्वरः गुरुः साक्षात् परब्रह्म तस्मै श्रीगुरुवे नमः। ओं सुमुखस्तेकदन्तश्च कपिलो गजमृगः लम्बोदरश्चविकटो विघ्नराजो गणाधिपः धूमकेतुर्गणाध्यक्षः फालचन्द्रो गजाननः। द्वादशैतानि नामानि पठे शृणुयादपि विद्यारम्भे वाहे च प्रवेशे गमे तथा। ಬೇಬಿ ಬೇಬಿ ಏನು ಬೇಡ್ಕೋತಿದ್ಯಾ? ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಓ, ನೀವು ಸೇಮಿಯಾ ಯಾವಾಗಲೂ ನಿಮಗೋಸ್ಕರ ನೀನು ರೂಮಿಗೆ ಬನ್ನಿ. ಇದೆ ನಿಮಗೆ ನೀವೇನು ಕೇಳ್ಕೊಳ್ಳಲ್ವಾ? ಕೇಳ್ಕೊಳ್ಳೋಕ್ಕೇನು ಉಳಿದಿದೆ ಲಕ್ಷ್ಮಿ? ದೇವರಂತ ಅಪ್ಪ, ದೇವತೆ ಅಂತ ಹೇಳ್ತಿ. ನಮ್ಮ ಮನೆಯಲ್ಲಿ ನಾವೇ ಬೆಸ್ಟ್ ಜೋಡಿ ಅಂದ್ಕೊಂಡಿದ್ದೆ, ಆದರೆ ಇವಾಗ ನೋಡಿ ನಮಗೆ ಇಬ್ಬರು ಕಾಂಪಿಟೇಟರ್ಸ್ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಜೋಡಿಯಾಗೋದ್ರು, ಆದರೆ ನಾನೊಬ್ಬನೇ ಗಾಳಿಪಟ ಸಿನಿಮಾದಲ್ಲಿ ಗಣೇಶ ಥರ ಡೈಸಿ ಬೋಪನ್ ಅವರಿಗೆ ಕಾಯ್ತಾ ಇದ್ದೀನಿ. ಆದರೆ ನಂಗೆ ಯಾರು ಜೋಡಿ ಆಗ್ತಾರೋ ಏನೋ.
ಮೊದಲು ಕೈ ಮುಕ್ಕೊಳ್ಳಿ, ಮಾತು ಆಮೇಲೆ ಆಡ್ಬೋದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮ ಯೇ ದೇವ ಸರ್ವಕಾರ್ಯೇಷು ಸರ್ವದಾ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಲಶದ ಮೇಲೆ ಇಬ್ಬರು ಹೂವು ಹಾಕ್ಬಿಡಿ. ವಿಘ್ನವಿನಾಯಕನ ಪೂಜೆ ಮಾಡಿದ್ದಾಯ್ತು. ಇನ್ನು ಯಾವುದೇ ವಿಘ್ನಗಳು ಬರೋದಿಲ್ಲ. ನಿರ್ಭಯವಾಗಿ ನೀವು ಮದುವೆ ಕಾರ್ಯಕ್ರಮಗಳನ್ನ ಶುರು ಮಾಡ್ಕೋಬಹುದು. ಸದ್ಯ ಅಷ್ಟಾದ್ರೆ ಸಾಕು. ಹೌದು, ಮದುವೆ ಎಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲೇ ಕನ್ವೆನ್ಷನ್ ಹಾಲಲ್ಲಿ ಇಟ್ಕೊಂಡಿದ್ದೀವಿ. ಆಗಬಹುದು, ಮಂಗಳವಾಗಲಿ. ಇಷ್ಟು ಹೇಳೋದಲ್ಲ, ನೋಡ್ತಾ ಇರಿ, ಮನೆ ಜನ ಎಲ್ಲ ಸೇರ್ಕೊಂಡು ಆ ಸ್ವರ್ಗನ ಕೆಳಗಿಳಿಸ್ಬಿಡ್ತೀವಿ. ಸಂಭ್ರಮ ನೋಡಿ ಆ ದೇವಲೋಕನೆ ಹೊಟ್ಟೆಗಿಚ್ಕೊಡ್ಬೇಕು. ಹಾಗೆ ಹಾಗಾದ್ರೆ ತಡ ಯಾಕೆ? ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. ಮದುವೆ ಟೈಮಲ್ಲಿ ಮೆಹಂದಿ ಹಾಕ್ಸ್ಕೊಳ್ಳೋ ಅರ್ಥ ಏನು ಗೊತ್ತಾ? ಏನು? ಅವತ್ತಿಂದ ಹೆಣ್ಣಿನ ಲೈಫಲ್ಲಿ ಹೊಸ ಬಣ್ಣ ಸೇರ್ಕೋತಿದೆ ಅಂತ ಅರ್ಥ. ಪರವಾಗಿಲ್ಲ ರೇವತಿ, ತುಂಬಾನೇ ತಿಳ್ಕೊಂಡಿದ್ಯಾ. ನನ್ನ ಮತ್ತೆ ನನ್ನ ಗಂಡನ ನೋಡಿ ಎಲ್ಲ ತಿಳ್ಕೊಂಡಿದ್ದಾಳೆ. ಮುಂದೆ ಇವಳು ಮದ್ವೆ ಆದ್ಮೇಲೆ ಇವರು ಕ್ಯೂಟ್ ಕಪಲ್ ಆಗ್ತಾರೆ ಅಲ್ವಾ ಚುಕ್ಕಿ? ಹೋಗಕ್ಕ, ನಂಗೆ ನಾಚಿಕೆ ಆಗತ್ತ. ವಾವತ್ತೆ, ಸೂಪರ್ ಆಗಿದೆ. ಇದನ್ನ ವಾಶ್ ಮಾಡಿದ್ಮೇಲೆ ತುಂಬಾ ಕೆಂಪು ಕಲರ್ ಬಂತು ಅಂದ್ರೆ ಏಜೆ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅಂತ ಅರ್ಥ. ಹಾಗಿದ್ರೆ ನಾನು ನನ್ನ ಗಂಡನ ಹೆಸರು ಹಾಕ್ಸ್ಕೊಳ್ಳ? ಮೇಡಮ್, ನನ್ನ ಗಂಡನ ಹೆಸರನ್ನ ಬರೀರಿ. ಒಂದ್ ನಿಮಿಷ, ಗಂಡನ ಹೆಸರು ಬರೀರಿ ಅಂತ ಹೇಳ್ಬಿಟ್ರೆ ಆಗತ್ತಾ? ಮೊದಲು ಗಂಡನ ಹೆಸರು ಹೇಳಿ ಆಮೇಲೆ ಹಾಕಿಸ್ಕೋಬೇಕು. ಚುಕ್ಕಿ, ಗಂಡನ ಹೆಸರು ತಾನೆ, ನಾನು ಈಸಿಯಾಗಿ ಹೇಳ್ಬಿಡ್ತೀನಿ. ಅದೇನು ದೊಡ್ಡ ಸಾಧನೆ ಮಾಡೋ ಥರ ಹೇಳ್ತಿದ್ಯಲ್ಲ ನೀನು. ಹಲೋ ಅತ್ತೆ, ಅಷ್ಟು ಸುಲಭ ಅಲ್ಲ ಗಂಡನ ಹೆಸರು ತಗೊಳ್ಳೋದು. ಬೇಕಿದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡೋಣ. ಅಷ್ಟೇ ತಾನೇ? ನನ್ನ ಗಂಡನ ಹೆಸರು ಹೇಳಕ್ಕ? ಹೇಳ್ತೀನಿ ರೇ. ನನ್ನ ಗಂಡನ ಹೆಸರು ಯಾಕತ್ತೆ ಕಷ್ಟ ಆಗ್ತಿದ್ಯಾ? ಲಕ್ಷ್ಮಿ. ಚುಕ್ಕಿ, ಯಾಕೋ ಹೇಳಕ್ ಆಗ್ತಾ ಇಲ್ಲ.
ಅದನ್ನೇ ಹೇಳೋದು ಹೆಣ್ತನ ಅಂತ. ಹಾಗೆಲ್ಲ ಹೇಳಕ್ಕಾಗಲ್ಲ, ಹೆಣ್ಮಕ್ಳು ನಾಚ್ಕೊಂಡ್ಬಿಡ್ತೀವಿ. ಅಕ್ಕ, ಗಂಡನ ಹೆಸರು ಹೇಳಕ್ ನಾಚ್ಕೊಳ್ಳೋ ಹೆಂಡತಿದೀರ್ಗೆ ಗಂಡ ಅಂದ್ರೆ ಪ್ರಾಣ ಆಗಿರುತ್ತೆ. ಅದಕ್ಕೆ ನಿಂಗೂ ಹೇಳಕ್ಕಾಗ್ತಿಲ್ಲ. ಏಜನ್ನ ಮನ್ಸಲ್ಲಿ ನೆನ್ಸ್ಕೊಂಡು ಒಂದ್ಸಲಿ ಟ್ರೈ ಮಾಡಿ ಬೇಕಿದ್ರೆ. ಮೇಡಮ್, ನನ್ನ ಗಂಡನ ಹೆಸರು ಅಭಿರಾಮ್ ಜೈಶಂಕರ್ ಅಂತ. ಸೂಪರ್ ಅಕ್ಕ, ವೆರಿ ಗುಡ್. ಕೊನೆಗೂ ಹೇಳಿದ್ಯಲ್ಲ. ಮೇಡಮ್, ಇವಾಗ ಹಾಕಿ, ನನ್ನ ಅಕ್ಕನ ಹೆಸರು ಹಾಕಿ, ನನ್ನ ಭಾವನ ಹೆಸರು ಹಾಕಿ. ಅಮ್ಮ, ನಾನೇ ನನ್ನ 2 ಮಕ್ಕಳು ನನ್ನ 2 ಕಣ್ಗಳಿದ್ದ ಹಾಗೆ ಹೆಪ್ಪೆಗಳ ಥರ ಅವ್ರನ್ನ ಕಾಪಾಡ್ತೀನಿ. ನನ್ನ ಬುದ್ಧಿಗಿಷ್ಟು. ನಿಮ್ಮಮ್ಮ ಎಂಥ ದಡ್ಡಿ ಅಂತ ನಿಂಗೆ ಗೊತ್ತಲ್ವಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ, ನೀನು ನನ್ನ ಬೈಯಿ ಎಷ್ಟು ಸತಿ ಆದರೂ ಮನೆಯಿಂದ ಆಚೆ ಹಾಕು, ಆದರೆ ನೀನು ಯಾವತ್ತಿದ್ರೂ ನನ್ನ ಅಮ್ಮನೇ. ಅರ್ಥ ಆಯ್ತಾ? ಹಲೋ ಹಲೋ, ಮಹನೀಯರೇ ಮತ್ತು ಮಹಿಳೆಯರೇ, ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್? ಇವ್ರೇನ್ ಮಾಡ್ತಿದಾರೆ ಇಲ್ಲಿ? ಅಪ್ಪನ ಮದ್ವೆ ಅಲ್ವಾ ಸರು, ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ಸುಮ್ಮನೆ ಇರಿ ಅಕ್ಕ. ಇದು ಒಂದು ಫಂಕ್ಷನ್. ಎಲ್ರು ಏನ್ ಮಾಡ್ತಿದ್ದೀರಾ? ನೀವ್ ಈ ತರ ಮಾಡ್ತೀರಾ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಪ್ಪ. ಹಲೋ ಹಲೋ, ಯಾರು ಗಾಬರಿ ಆಗ್ಬಿಡಿ. ಒಂದು ಸಾಂಗು ಡ್ಯಾನ್ಸು ಇಲ್ದಿರೋದು ಒಂದು ಮೆಹಂದಿ ಫಂಕ್ಷನ್. ನೋಡಿದ್ರ ಬೀಗ್ರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಹೌದಮ್ಮ, ಇದನ್ನೆಲ್ಲ ನೋಡೋ ಸೌಭಾಗ್ಯ ನಮಗ್ ಸಿಕ್ತಲ್ಲ, ನಮ್ ಪುಣ್ಯ. ನಮ್ಮ ಮನೆ ಫಂಕ್ಷನ್ ಅಂದ್ರೆ ಸೆಲೆಬ್ರೇಷನ್ ಹೇಗಿರ್ಬೇಕು? ಸೊ ಲೆಟ್ಸ್ ಸ್ಟಾರ್ಟ್ ದ ಶೋ. ಮೊದಲನೇದಾಗಿ ನಮ್ ಬ್ರೋ ಇಂದನೇ ಶುರು ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ದಿ ಅಡೋರಬಲ್ ಕಪಲ್ ಪ್ರಮೋದ್ ಅಂಡ್ ಲಕ್ಷ್ಮಿ.
ಆ ಲಕ್ಷ್ಮಿ ಅಕ್ಕ ನೋಡಿದ್ರೆ ನಮ್ ಹೊಟ್ಟೆ ಉರ್ಸ್ಬೇಕು ಅಂತಾನೆ ಕುಣಿತಾ ಇದಾರೆ. ನೀವ್ ನೋಡಿದ್ರೆ ಏನೋ ದೊಡ್ಡ ಖುಷಿಯಾಗೆಲ್ಲ ಎಂಜಾಯ್ ಮಾಡ್ತಾ ಇದಾರೆ. ಎಲ್ರು ಖುಷಿಯಾಗಿರುವಾಗ ನಾವು ಖುಷಿಯಾಗಿರ್ಬೇಕು ಸರು. ಏನೋ ನೀವ್ ಆಡೋ ಮಾತು ನನ್ಗೆ ಅರ್ಥನೇ ಆಗ್ತಿಲ್ಲ.